ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರ ಹಾಲು ಉತ್ಪಾದನಾ ಸಂಘಟನೆಗಳ ಒಕ್ಕೂಟ ಕಲಬುರಗಿಯಲ್ಲಿ ನೇಮಕಾತಿ ಪ್ರಕಟಣೆಯಲ್ಲಿ ಬಲಗೈ ಸಮುದಾಯಗಳಿಗೆ ರೋಸ್ಟರ್ ಬಿಂದುವಿನಲ್ಲಿ ಆದ ಅನ್ಯಾಯವನ್ನು ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಅಧ್ಯಕ್ಷರಾದ ಮಹಾದೇವ್ ಮೂಗ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 8/5/2026 ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರುವ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಬೇಕಾದ ರಿಕ್ತ ಸ್ಥಾನಗಳಿಗೆ ಅನುಸರಿಸಬೇಕಾದ 400 ಬಿಂದು ರೋಸ್ಟರ್ ಅನ್ನು ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ನೇಮಕಾತಿ ಸಂದರ್ಭದಲ್ಲಿ ಉಲ್ಲೇಖನ 2ರಲ್ಲಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳನ್ನು ಲಭ್ಯವಾಗುತ್ತಿದ್ದಲ್ಲಿ ಎಲ್ಲ 111 ಪರಿಶಿಷ್ಟ ಜಾತಿಗಳಿಗೆ ಅವಕಾಶ ನೀಡಬೇಕಾಗಿರುತ್ತದೆ ಎಂದು ಸ್ಪಷ್ಟವಾಗಿ ಆದೇಶ ಮಾಡಲಾಗಿದೆ. ಆದರೆ ಒಕ್ಕೂಟದಲ್ಲಿ ದಿನಾಂಕ 27/5/2026 ಹೊರಡಿಸಿರುವ ನೇಮಕಾತಿ ಪ್ರಕರಣದಲ್ಲಿ ವಿಸ್ತೀರ್ಣಾಧಿಕಾರಿ ದರ್ಜೆ ತೀರದಲ್ಲಿ ಒಟ್ಟು ಪರಿಶಿಷ್ಟ ಜಾತಿಗೆ 2 ಹುದ್ದೆಗಳನ್ನು ಕಾದಿರಿಸಿದ್ದು, ಅದರಲ್ಲಿ ಒಂದು ಪರಿಶಿಷ್ಟ ಜಾತಿ ಗ್ರೂಪ್ ಎ, ಇನ್ನೊಂದು ಪರಿಶಿಷ್ಟ ಜಾತಿ ಗ್ರೂಪ್ ಸಿ ಹುದ್ದೆಗೆ ಮೀಸಲಾಗಿದ್ದು, ಸರ್ಕಾರ ಆದೇಶವನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿದಂತಾಗಿದೆ. ಅದರಂತೆ ಸಹಾಯಕ ವ್ಯವಸ್ಥಾಪಕ ಕಾದಿರಿಸುವ ಪರಿಶಿಷ್ಟ ಜಾತಿಯ ಒಂದು ಹುದ್ದೆಯನ್ನು ಗ್ರೂಪ್ ಎಗೆ ಮೀಸಲಾಗಿ, ಆದರೆ ಮೇಲಿನ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದಾಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಯಾವುದೋ ಒಂದು ಸಮುದಾಯಕ್ಕೆ ಸಹಾಯ ಮಾಡಲು, ವಿಶೇಷವಾಗಿ ಬಲಗೈ ಸಮುದಾಯಕ್ಕೆ ತುಳಿಯುವ ದುರುದ್ದೇಶದಿಂದ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯಗಳಿಗೆ ಮಾನಸಿಕವಾಗಿ ಕುಗ್ಗಿಸುವ ಹಾಗೂ ಸರ್ಕಾರಿ ಹುದ್ದೆಗಳನ್ನು ತಪ್ಪಿಸುವ ಒಂದೇ ಒಂದು ಉದ್ದೇಶಕ್ಕಾಗಿ ನೇಮಕಾತಿ ಪ್ರಕಟಣೆ ಹೊರಡಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಒಂದು ವೇಳೆ ಸಂಬಂಧಪಟ್ಟ ಇಲಾಖೆಯವರು 1 ವಾರದೊಳಗೆ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಹಿಡಿದು ಸರ್ಕಾರದ ಆದೇಶದಂತೆ ಮರುಪ್ರಕಟಣೆಯನ್ನು ಹೊರಡಿಸಿದ್ದರೆ ಸಮುದಾಯದಿಂದ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗಿರುತ್ತದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಪತ್ ಕುಮಾರ್, ಡಾಕ್ಟರ್ ಶಿವಾನಂದ್ ಕಡ್ಗಂಚಿ, ಉದಯ್ ಸಾಗರ್, ಚಂದ್ರಕಾಂತ್ ವಾಲಿ, ಜಗನ್ನಾಥ್ ಕಳ್ಸ್ಕರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವರ್ಗೀಕರಣ ಮಾಡಿ ಆ ವರ್ಗ ತಕ್ಕಂತೆ ಹುದ್ದೆಗಳನ್ನು ಹಂಚಬೇಕಾಗಿದೆ. 3ಕ್ಕಿಂತಲೂ ಕಡಿಮೆ ಇದ್ದರೆ ಆ ಹುದ್ದೆಗಳನ್ನು ಸಾಮಾನ್ಯ ಪರಿಶಿಷ್ಟ ಜಾತಿ ಅಂತ ಪೋಸ್ಟ್ ಕರಿಬೇಕಂತ ಸರ್ಕಾರ ಕೂಡ ಸ್ಪಷ್ಟವಾಗಿಯೂ ಕೂಡ ಆದೇಶ ಕೂಡ ಹೊರಡಿಸಿದೆ. ಆದರೆ 27/5/2026 ಮೇ ತಿಂಗಳಲ್ಲಿ ಗುಲ್ಬರ್ಗ, ಬೀದರ್, ಯಾದಗಿರಿಯ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಈ ನೇಮಕಾತಿ ಆದೇಶ ಕೂಡ ಹೊರಡಿಸಿದ್ದಾರೆ. ಆ ನೇಮಕಾತಿ ಆದೇಶದಲ್ಲಿ ಅವರು ವಿಸ್ತೀರ್ಣ ಅಧಿಕಾರಿ ಅಂತ ಒಂದು ಹುದ್ದೆ, 2 ಹುದ್ದೆಗಳಿವೆ ಸರ್. ಆ 2 ಹುದ್ದೆಗಳನ್ನು ನೇರವಾಗಿ ಪ್ರವರ್ಗ ಎ ಕೊಟ್ಟಿದ್ದಾರೆ, ಪ್ರವರ್ಗ ಸಿ ಕೊಟ್ಟಿದ್ದಾರೆ. ಇಲ್ಲಿ ಬಲಗೈ ಸಂಬಂಧಿಸಿದಂಥ ಪ್ರವರ್ಗ ಬಿ ಸಮುದಾಯಕ್ಕೆ ಇದರಲ್ಲಿ ಅನ್ಯಾಯ ಕೂಡ ಆಗಿದೆ. ಅದೇ ರೀತಿಯಾಗಿ ಉಪವ್ಯವಸ್ಥಾಪಕರ ಹುದ್ದೆಯಲ್ಲಿ 1 ಹುದ್ದೆ ಖಾಲಿ ಇತ್ತು. ಆ ಹುದ್ದೆಯನ್ನು ನೇರವಾಗಿ ಪ್ರವರ್ಗ ಎದವರಿಗೆ ಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ ನಮ್ಮದು ಒಂದು ಉದ್ದೇಶ ಏನಪ್ಪ ಅಂದ್ರೆ, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KMF ಕಲಬುರಗಿರವರು ದುರಾದೃಷ್ಟದಿಂದ ಅಥವಾ ದುರುದ್ದೇಶದಿಂದ ಈ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುವ ಒಂದು ಉದ್ದೇಶದಿಂದ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ನೇಮಕಾತಿ ಆದೇಶಗಳನ್ನು ಹೊರಡಿಸಿರ್ತಾರೆ. ಸೊ ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇದೆ, ಸರ್ಕಾರದ ನಿಯಮಗಳ ಪ್ರಕಾರ 3 ಹುದ್ದೆಗಳಿಗಿಂತ ಕಡಿಮೆ ಇದ್ದರೆ ಅವು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿದೆ. 3 ವರ್ಗಕ್ಕೆ ABC ಹುದ್ದೆಗಳಿಗೆ ಅದು ಸಾಮಾನ್ಯ ಒಂದು ಘೋಷಣೆ ಮಾಡಬೇಕಂತ ಕೂಡ ಸರ್ಕಾರದ ಆದೇಶವಿದೆ. ಅದಕ್ಕೆ ನಾವು 2 ದಿವಸ ಹಿಂದೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KMF ಕಲಬುರಗಿರವರನ್ನು ಭೇಟಿಯಾದಾಗ ಅವರಿಗೆ ನಿಜವಾಗಿ ಹೇಳಬೇಕಂದ್ರೆ ಭಾಳ ಒಂದು ದುರದೃಷ್ಟ, ಈ ಸರ್ಕಾರದ ಆದೇಶವನ್ನು ಸ್ಪಷ್ಟವಾಗಿ ತಿಳಿದೇ ಇಲ್ಲ. ಸೊ ನೋಡ್ಬೋದು ನೀವು, ನಾನು ಕೊಟ್ಟಿದ್ರಲ್ಲಿ ಉದ್ದೇಶ, ಸರ್ಕಾರದ ಉದ್ದೇಶ ಏನಿದಲ್ಲ, 13/5/2026 ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯವರು ಹೊರಡಿಸಿದ ಆದೇಶದಲ್ಲಿ ಇಲ್ಲಿ 1ನೇ ಒಂದು ಪಾಯಿಂಟ್ 400 ಬಿಂದುಗಳ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಯ ಯಾವುದೇ ಪ್ರವರ್ಗ ಎ, ಬಿ ಮತ್ತು ಸಿ ನಮೂದಿಸದೆ ತಯಾರಿಸಲಾಗಿದೆ. ಹಿಂದಿನ ನೇರ ನೇಮಕಾತಿಯ ಯಾವ ಬಿಂದುವಿನವರೆಗೆ ಆಗಿರುತ್ತದೆಯೋ ಅದರ ನಂತರದ ಬಿಂದುವಿನಿಂದ ಹೊಸ ನೇಮಕಾತಿಯನ್ನು ಪ್ರಾರಂಭಿಸುವುದು, ಇದೇ ಪದ್ಧತಿಯನ್ನು ತಮ್ಮ ತಳದಲ್ಲಿ ಮಾಡುವಂಥ ಅವಶ್ಯಕತೆ ಅಂತ ಹೇಳಿದ್ದಾರೆ. ಬಟ್ ಅವರು ಇದು ಒಂದೇ ಪಾಯಿಂಟ್ ಇಟ್ಕೊಂಡರು, ಈ ಹಿಂದೆ ಬಿದ್ದ ಪಾಯಿಂಟ್ ಅಂದರೆ ನಮ್ಗೆ ಎಂಥವರು ಕ್ಲಾರಿಫಿಕೇಶನ್ ಕೊಟ್ಟಂದರೆ 1986 ಹಿಡ್ಕೊಂಡು ನೋಡ್ಕೊಂಬಂದೇವು ಸರ,
ಆ ರೋಸ್ಟರ್ ಎಲ್ಲಿ ನಿಂತಿತ್ತು ಅಲ್ಲಿಂದ ಪ್ರಾರಂಭಿಸಿದ್ದೀವಿ. ಅಂದರೆ 86-87ನೇ ಇಸ್ವಿಯಲ್ಲಿ ಆ ಒಂದು ಹುದ್ದೆಗೆ ಪರಿಶಿಷ್ಟ ಜಾತಿಯ ವಲಯ ಸಂಬಂಧ ಜಾತಿಯವರಿಗೆ ನಿಂತಿತ್ತು. ಅದಕ್ಕೆ ನಾವು ಬಿಟ್ಟು ಇಲ್ಲಿಂದ ಆರಂಭಿಸಿದ್ದೆವು. ಆದರೆ 2026 ಏಪ್ರಿಲ್ಗಿಂತ ಮುಂಚೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವರ್ಗೀಕರಣ ಇದ್ದಿದ್ದಿಲ್ಲ. ಪರಿಶಿಷ್ಟ ಜಾತಿ ಸಾಮಾನ್ಯತೆ ಮಾತ್ರ ಇತ್ತು. ಆದರೆ ಅವಾಗ ಅಲ್ಲಿ ಹಿಂದಿನ ಬಿಂದು ಬರುವಂಥ ಅವಶ್ಯಕತೆಯೇ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು 2ನೇ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾಗುತ್ತಿದ್ದಲ್ಲಿ ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಅವಕಾಶ ನೀಡಬೇಕಿರೋದ್ರಿಂದ ಲಗತ್ತಿಸಿರುವ 400 ರೋಸ್ಟರ್ ಬಿಂದುಗಳಲ್ಲಿ ಯಥಾವತ್ತವಾಗಿ ಅನುಸರಿಸುವುದು ಅವಶ್ಯಕವಾಗಿದೆ ಅಂತ ಹೇಳಿದೆ. ಅಂದರೆ ಅರ್ಥ ಏನಲ್ಲಿ ನೇರವಾಗಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುವಂತೂ ಮೆಂಟಲಿಟಿ ಇಟ್ಕೊಂಡು ಸರ್ಕಾರದ ಆದೇಶ ಸ್ಪಷ್ಟ ಕೊಟ್ಟಿದ್ದಾರೆ ಅವ್ರಿಗೆ. ಬಟ್ ಅದು ನೋಡಲ್ಲ ಅವರು, ಈ ಮ್ಯಾಲಿನಿಂದ ನೋಡ್ತಾರೆ. ಯಾವಾಗ ಹಿಂದಿನ ಇದು ಹುದ್ದೆ ಬರ್ತಂದರೆ ರೋಸ್ಟರ್ ಬರ್ತಂದರೆ ಈ ಒಂದು ಹುದ್ದೆ ಆದ ನಂತರ ಮತ್ತೆ 3 ಹುದ್ದೆಗಳು ಬಂದರೆ ಅದು ABC ಆಗೋದಿಲ್ಲ. ನೆಕ್ಸ್ಟ್ 4ನೇ ಪೋಸ್ಟ್ ಬಂದರೆ 4, 5, 6 ಮತ್ತೆ 3 ಪೋಸ್ಟ್ಗಳಾದ್ರೆ ಅದನ್ನು ಆರಂಭ ಎಲ್ಲಿಗಾಗ್ತದೆ? ಫಸ್ಟ್ ಬಿಯಿಂದ ಆಗುತ್ತೆ, ಸೆಕೆಂಡ್ C ಆಗುತ್ತೆ ಮತ್ತು 3ನೇದು A ಆಗುತ್ತೆ. ಮತ್ತು 7ನೇ ಪೋಸ್ಟ್ ಸ್ಟಾರ್ಟ್ ಆದ್ರೆ 7ನೇ ಪೋಸ್ಟ್ನಲ್ಲಿ ಫಸ್ಟ್ ಯಾರಿಗೆ ಕರಿಬೇಕಾದ್ರು C ಕರಿಬೇಕು, ಸೆಕೆಂಡ್ B ಕರಿಬೇಕು, 3ನೇದು A ಕರಿಬೇಕು. ಒಂದು ವೇಳೆ 5 ಪೋಸ್ಟ್ಗಳು ಮಾತ್ರ ಇದ್ದವು ಮೀಸಲಾತಿ ಅಂದ್ರೆ ಫಸ್ಟ್ 3 ಹುದ್ದೆಗಳನ್ನು A ವರ್ಗ, B ವರ್ಗ, C ವರ್ಗ ಕರಿಬೇಕು. ತದನಂತರ ಉಳಿದ 2 ಹುದ್ದೆಗಳಲ್ಲ ಅವು SC ಸಾಮಾನ್ಯ ಅಂತ ಮಾಡಬೇಕಂತ ಸ್ಪಷ್ಟವಾಗಿ ನಿರ್ದೇಶನ ಇದೆ ಸರ್. ಇವರೆಲ್ಲನೂ ಬಿಟ್ಟು ನೇರವಾಗಿ ಇಲ್ಲ 2 ಪೋಸ್ಟ್ ನಾವು ಹಿಂದೆ 86, 87, 90ನೇ ಇಸ್ವಿಯಾಗ ಈ ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ವಲಯ ಸಂಬಂಧಿ ಜಾತಿಗೆ ಬಂದದ. ಅದಕ್ಕೆ ಆ ಹುದ್ದೆಯನ್ನು ಬಿಟ್ಟು ನಾವು ಈ ಪ್ರವರ್ಗ A ಮತ್ತು C ಹುದ್ದೆ ಕೊಟ್ಟಂತ ಹೇಳಿದ್ದಾರೆ. ಬಟ್ ಇನ್ನೊಂದು ಅವರಿಗೆ ಗೊತ್ತಾಗಿಲ್ಲ, 20% ಹುದ್ದೆಗಳನ್ನು ಯಾವ ಹುದ್ದೆಗೆ ಮೀಸಲಾಗಿಡಬೇಕಂದ್ರೆ C ವರ್ಗದಲ್ಲಿ 59 ಜಾತಿಗಳಿವೆ. 59 ಜಾತಿಗಳಲ್ಲಿ ಈ C ವರ್ಗಕ್ಕೆ ಪ್ರತಿಶತ 20 ಅವರಿಗೆ ಹೆಚ್ಚುವರಿ ಕೊಡಬೇಕಂತದ್ದು. ಅದು ಯಾವುದಲ್ಲಿ ಕೊಡಬೇಕಂದ್ರೆ D ಮತ್ತು C ಹುದ್ದೆಗಳಿಗೆ ಮಾತ್ರ, B ಮತ್ತು A ಬರಲ್ಲ. ಅದನ್ನು ಒಂದು ತಪ್ಪು ಮಾಡಿದ್ದಾರೆ ಇದರಲ್ಲಿ. ಆ 20 ಜಾಸ್ತಿ ಕೊಟ್ಟರು ಕೂಡ ಅದು B ವರ್ಗ ಇದೆ, ಅದಕ್ಕೂ ಕೊಟ್ಟಿದ್ದಾರೆ. ಅದಕ್ಕಾಗಿ ನೇರವಾಗಿ ನಾವು ಇವತ್ತು ದಿನ ಸರ್ಕಾರಕ್ಕಾಗಲಿ ಅಥವಾ KMF ನಿರ್ದೇಶಕರಿಗೆ ನಾವು ಒಂದು ಹೇಳ್ತಾ ಇದ್ದೀವಿ, ಈ ಥರ ನೀವು ಮುಂದುವರಿಸಿದ್ರೆ ಕೂಡಲೇ ಈ ನೇಮಕಾತಿ ಆದೇಶವನ್ನು ವಾಪಸ್ ಪಡಿಬೇಕು. ಹೊಸ ಸರ್ಕಾರದ ನಿಯಮಗಳ ಪ್ರಕಾರ ಮತ್ತೆ ಇನ್ನೊಂದು ಸಲನೂ ಪೋಸ್ಟ್ಗಳನ್ನು ಕರಿಬೇಕು. ಯಾಕೆ? ಓಕೆ ಸರ್. ಒಟ್ಟು 10 ಪೋಸ್ಟ್ನಲ್ಲಿ ಸರ ಇಲ್ಲಿ ಹೊರಗೆ ನೋಡಿ, ವಿಸ್ತೀರ್ಣ ಅಧಿಕಾರಿಗಳು 2 ಪೋಸ್ಟ್ ಅವ. ವಿಸ್ತೀರ್ಣ ಅಧಿಕಾರಿಗಳು 2 ಪೋಸ್ಟ್ ಬಂದಾಗ ಅವು 3 ಕೆಟಗರಿ 3 ಬರಲ್ಲ. ಅವು ಲೆಕ್ಕಗಿರಂಥ ಪೋಸ್ಟ್ ಅದ ಅಂದದು, ಲೆಕ್ಕಗಿರಂಥದ ಒಂದೇ ಹುದ್ದೆ ಅದ, ಅದು ಉಪ ವ್ಯವಸ್ಥಾಪಕರಂತದ, ಅದು ಜನರಲ್ಲೇ ಮಾಡಬೇಕು. 3 ಹುದ್ದೆಗಳು ಇದ್ರೆ ಮಾತ್ರ ABC ಕೊಡಬೇಕು.